Hello, my dear students and my dear learner friends. In my last virtual session, we had captured some of the concept in relation to the validity. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ನಾವು ಮುಖ್ಯವಾಗಿ ಸಮಂಜಸತೆ ಈ ಪರಿಕಲ್ಪನೆ ಕುರಿತಾಗಿ ಹಲವಾರು ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. We have learned the meaning and definitions of the validity and also 5 types of the validity. ನಾವು ಕಳೆದ ಮಿಥ್ಯವರ್ಗ ಕೋಣೆಯಲ್ಲಿ ಮುಖ್ಯವಾಗಿ ಈ ಸಮಂಜಸತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅರ್ಥ ಮತ್ತು ವ್ಯಾಖ್ಯೆಗಳು ಅಷ್ಟೇ ಅಲ್ಲದೆ ನೀವು ಅದರ 5 ವಿಧಗಳನ್ನು ಕೂಡ ಅಧ್ಯಯನವನ್ನ ಮಾಡಿದ್ದೀರಿ. ಸೊ ಲೆಟ್ us make me to get into the another characteristic of the good measurable or evaluation instrument or the tool. ಸೊ ಇವತ್ತಿನ ಅವಧಿಯಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಪರೀಕ್ಷಣದ ಅಥವಾ ಮೌಲ್ಯಮಾಪನದ ಪ್ರಮುಖವಾಗಿರ್ತಕ್ಕಂಥ ಎರಡನೇ ಗುಣ ಯಾವುದು ಅಂತಂದ್ರೆ ರಿಲಯಬಿಲಿಟಿ ಬಗ್ಗೆ ಅಧ್ಯಯನ ಮಾಡೋಣ. ಡಿಯರ್ ಫ್ರೆಂಡ್ಸ್, we are going to learning what is meant by reliability and what are the some of the types of the reliability test that we will be studied in this virtual period. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಮಿಥ್ಯ ವರ್ಗ ಕೋಣೆಯಲ್ಲಿ ಮುಖ್ಯವಾಗಿ ರಿಲಯಬಿಲಿಟಿ ಅಂದ್ರೆ ವಿಶ್ವಸನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಖ್ಯೆಗಳನ್ನು ನೋಡ್ತೀವಿ. ಅದರ ಜೊತೆಗೆ ಅದನ್ನ ಅರ್ಥ ಮಾಡ್ಕೋತೀವಿ, ಹಾಗೆ ಉದಾಹರಣೆಗಳನ್ನು ನೋಡ್ತೀವಿ, ಹಾಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ವಿಶ್ವಸನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷಣಗಳ ಬಗ್ಗೆಯೂ ಕೂಡ ನಾವು ಅಧ್ಯಯನವನ್ನ ಮಾಡ್ತೀವಿ. Let us move on to the some of the aspects of this reliability. At the outset, the dictionary meaning of reliability is consistency, dependence, or trust. Okay, whenever you turn the pages of any kind of the dictionary, what the meaning or equivalent words you will get for the reliability? It is nothing but the consistency. It will give the another meaning, dependence or trust. Okay, consistency, as we know it very well. Understand my point. He is very consistent. Okay, he scores consistently in all the examination right from his childhood. His consistency with respect to the results score, first test and second test are almost the same. For example, for 25 marks of the first test and second test, he obtains one in 23 or 24 or 24 or 23. Like that, it will happening, recurring in all the successive test. Then we can call it as a consistency. ಅರ್ಥ ಆಯ್ತಲ್ಲ? ಇದು ಈ ಸ್ಥಿರತೆ ಅಂತ ಕನ್ನಡದಲ್ಲಿ ಕರಿತೀವಿ. ನಾವು ಯಾವಾಗಲೂ ಕೂಡ ನಿಘಂಟುವಿನ ಪುಟಗಳನ್ನ ನೋಡಿದಾಗ ಇದರ ಅರ್ಥ ಏನು ಕಂಡು ಬರುತ್ತದೆ ಅಂತಂದ್ರೆ, ರಿಲಯಬಿಲಿಟಿ, ವಿಶ್ವಸನೀಯತೆ ಅಂದ್ರೆ ಅದು ಸ್ಥಿರತೆಯಾಗಿದೆ, ಅದು ಅವಲಂಬಿತವಾಗಿರ್ತಕ್ಕಂಥದ್ದು ಆಗಿದೆ, ಅದು ವಿಶ್ವಾಸ ಯೋಗ್ಯವಾಗಿದೆ. ಅಂಡರ್ಸ್ಟ್ಯಾಂಡ್? ಅದು ನಂಬಿಕೆಗೆ ಅರ್ಹವಾಗಿದೆ ಅಂತ ಅರ್ಥ. ಹೌದಾ? ಹೇಗೆ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಮೊದಲನೇ ಪರೀಕ್ಷೆಯಲ್ಲಿ ಕಿರು ಪರೀಕ್ಷೆಯಲ್ಲಿ ಅವನು 23 ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಎರಡನೇ ಕಿರು ಪರೀಕ್ಷೆಯಲ್ಲಿ 24 ತಗೊಂಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಮುಂದಿನ ವರ್ಷದ ಕಿರು ಪರೀಕ್ಷೆಗಳಲ್ಲಿ ಕೂಡ ಅಷ್ಟೇ ಅಂಕಗಳು 23, 24 ಇದೇ ತೆರನಾಗಿ ಅವನು ಅಂಕಗಳನ್ನು ಪಡಿತಾ ಇದ್ರಪ್ಪ ಅಂದ್ರೆ ಅವನ ಏನಾಗಿರ್ತೈತಿ, ಅವನ ವಿಶ್ವಸನೀಯತೆ ಹೆಚ್ಚಿದೆ ಅಂತ ಹೇಳ್ತೀವಿ ನಾವು. ಅಥವಾ ಆ ಪರೀಕ್ಷಣದ ವಿಶ್ವಸನೀಯತೆಗಳು ಕೂಡ ಏನಿದೆ ಉತ್ತಮವಾಗಿದೆ ಅಂತ ಹೇಳ್ತೀವಿ. This certainly indicates that whatever the scores they will get it. Understood my point? Certainly that scores will give a picturization about the validity of the reliability of the test. Understand my point? ಇಲ್ಲಿ ವಿಶ್ವಾಸ ಅಂದ್ರೆ ಏನು? What is meant by the reliability? ಅವನ ಮೇಲೆ ವಿಶ್ವಾಸನೇ ಇಲ್ಲ ಅಂತ ಹೇಳ್ತಿರ್ತೀವಿ ನಾವು. We are not at all having any kind of the reliability. This time says one and another time says another thing. So therefore I won't believe him. Like that, sometimes we are talking about the characteristics of any one person.
ಯಾವುದೇ ವ್ಯಕ್ತಿಯ ಬಗ್ಗೆನೂ ಕೂಡ ನಾವೇನ್ ಮಾತಾಡ್ತಿರ್ತೀವಿ, ಒಂದ್ ರೀತಿಯಾಗಿ ಒಂದ್ ಸಂದರ್ಭದಾಗ ಹೇಳ್ತಾನ, ಇನ್ನೊಂದ್ ರೀತಿಯಾಗಿ ಇನ್ನೊಂದ್ ಸಂದರ್ಭದಾಗ ಹೇಳ್ತಾನ, ಅವ್ನ್ ನಂಬಕ ಹೋಗ್ಬೇಡ ಅಂತ ಹೇಳ್ತೀವಲ್ಲ. That person is not fit to become a worthier person. He is untrust. We cannot trust on his qualities. ಅವನ ಗುಣಲಕ್ಷಣಗಳ ಮೇಲೆ ನಾವು ನಂಬಿಕೆ ಇಡೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನೀವು ಮಾರ್ಕೆಟ್ನಲ್ಲಿ 1 kg ಶುಗರ್ನ ತಗೊಂಬರ್ಲಿಕ್ಕೆ ಹೋಗ್ತೀರಿ, ಸಕ್ಕರೆಯನ್ನ ತಗೊಂಬರ್ಲಿಕ್ಕೆ ಹೋಗ್ತೀರಿ, ಹೌದಾ? ಆ ಸಕ್ಕರೆನ 1 kg ಕೊಡಿ ಅಂತ ಹೇಳ್ತೀವಿ. ಅವನು ಅದನ್ನ ಆ ಒಂದು ತೂಕದ ಯಂತ್ರದ ಮೂಲಕವಾಗಿ 1 kg ತಗೋತಾನೆ. ನಿಮಗೇನೋ ಡೌಟ್ ಬರ್ತದೆ, ಹೌದಾ? ಅವಾಗ ಏನ್ ಮಾಡ್ತೀರಿ, ಇನ್ನೊಂದು ಕಡೆ ಹೋಗಿ ನೀವು ಅದನ್ನ ಅಳತೆ ಮಾಡ್ತೀರಿ. ಅದು 1 kg ಬದಲಾಗಿ 950 ಗ್ರಾಮ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಅರ್ಥ ಆತಲ್ಲ ಹೇಳಿದ್ರೆ? ಅವಾಗ ಏನಾಗ್ತೈತೆ, ಅದು ಈ ಮೊದಲನೇ ವ್ಯಕ್ತಿಯ ಒಂದು ಆ ಅಳತೆಯ ಒಂದು ವ್ಯಾಲಿಡಿಟಿ, ಸಾರಿ ರಿಲಯಬಿಲಿಟಿ, ಆ ಒಂದು ಅಳತೆಯ ರಿಲಯಬಿಲಿಟಿ ಏನಿದೆ, ವಿಶ್ವಸನೀಯತೆ, ಅದು ಕಳೆದುಕೊಂಡು ಬಿಟ್ಟಿದೆ. ಅಂಡರ್ಸ್ಟುಡ್? ವಾಟ್ ಎವರ್ ದಿ sugar purchased originally with respect to that trader, so his machine, weighing machine, is not at all valid, because what it intended to measure, it won't at all measure it. It will not give the accuracy of the result there. Accuracy of the result illa alli, ಹೌದಾ? ಸೊ ನಾವ್ ಎಷ್ಟೇ ಸಲ ಅಳೆದ್ರೂ ಕೂಡ ಏನ್ ಬರ್ಬೇಕದು 1 kg ನೇ ಬರ್ಬೇಕು. So you can measure for number of times. If it gets only 1000 grams, then only we can say that that measurable instrument is valid one. ಹೌದಾ? ಆ ಒಂದು ಅಳತೆ ಏನಿದೆ ಅಲ್ಲ ಸಾಧನ, ಅದು ಯಾವಾಗಲೂ ಕೂಡ ವಿಶ್ವಸನೀಯತೆಯಾಗಿದೆ ಅಂತ ಹೇಳ್ತೀವಿ. ನೀವು ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಪರೀಕ್ಷಣಗಳನ್ನ ನಡೆಸಿದ್ರು ಕೂಡ ವಿದ್ಯಾರ್ಥಿ ಫಲಿತಾಂಶಕ್ಕೆ ಮಾತಾಡ್ತಾ ಇದ್ದೀನಿ ನಾನು. ಐ ಆಮ್ ಟಾಕಿಂಗ್ ಅಬೌಟ್ ದಿ ರಿಸಲ್ಟ್ ಸ್ಕೋರ್ಸ್ ರೈಟ್ ನೌ ಹಿಯರ್. ಫಾರ್ ದಿ ಫಸ್ಟ್ ಟೆಸ್ಟ್ ರಿಸಲ್ಟ್ ಸ್ಕೋರ್, ಫಾರ್ ದಿ ಸೆಕೆಂಡ್ ಟೆಸ್ಟ್ ರಿಸಲ್ಟ್ ಸ್ಕೋರ್. ಸೊ ದೇ ಶುಡ್ ಬಿ ಆಲ್ಮೋಸ್ಟ್ ವೆರಿ ಮಚ್ ಕ್ಲೋಸರ್. Okay, sometimes they may get exact also. In the first test 23, in the second test 23, that is 100% reliable one. ಆದ್ರೂ ಕೂಡ ಕೆಲವೊಂದು 1 ಅಥವಾ 2 ಅಂಕಗಳು ವ್ಯತ್ಯಾಸ ಇತ್ತಪ್ಪ ಅಂದ್ರೆ ಏನ್ ತೊಂದರೆ ಇಲ್ಲ. ಈಗ ನಾನು ಉದಾಹರಣೆಗೆ I have conducted the online test in for the first year students in the last week. One student got in the first attempt 11 marks, and after some time means after 5 minutes, I administered them the second attempt for the same test, for the same question paper, and his score was 19 out of 20. ಮೊದಲನೇ ಪರೀಕ್ಷಣದಲ್ಲಿ 11 ತಗೋತಾನೆ, ಪ್ರಯತ್ನದಲ್ಲಿ ಎರಡನೇ ಪರೀಕ್ಷಣದಲ್ಲಿ 20 ತೆಗೆದುಕೊಳ್ತಾನೆ. ಅಂದ್ರೆ ಏನದರ ಅರ್ಥ? ಇಟ್ ಈಸ್ ನಾಟ್ ಅಟ್ ಆಲ್ ರಿಲಯಬಲ್ ಒನ್. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಈ ಸಂಗತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಪರೀಕ್ಷಣ ಅಥವಾ ಆ ವ್ಯಕ್ತಿ ಏನಾರು ಮಾಡಿರ್ಬೋದು, ಅಥವಾ ಆ ಪರೀಕ್ಷಣ ಏನಾಗಿದೆ, ಯಾವಾಗಲೂ ಕೂಡ ವಿಶ್ವಸನೀಯದ ಪರೀಕ್ಷಣವಲ್ಲ ಅಂತ ನಾವು ನಿರ್ಧಾರಕ್ಕೆ ಬರ್ತೀವಿ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಇನ್ ದಿಸ್ ವೇ, in measuring reality is the consistency with which a test yields the same result in measuring whatever it does measure. A test yields the same result in measuring whatever it does measure. ಒಂದು ಪರೀಕ್ಷಣವು ಸ್ಥಿರತೆಯನ್ನು ಹೊಂದಿದೆ ಅಂತ ಹೇಳಬೇಕಾಯ್ತಪ್ಪ ಅಂತಂದ್ರೆ, ಅದು ಯಾವುದನ್ನು ಅಳೆಯುವುದಕ್ಕೆ ಹೋಗುತ್ತದೆಯೋ ಆ ಒಂದು ಅಳತೆಯ ಫಲಿತಾಂಶವು ಒಂದೇ ಆಗಿದ್ದರೆ, ಹೌದಾ, ಪ್ರಾಪ್ತಾಂಕಗಳು ಅಂಕಗಳು ಒಂದೇ ಕಂಡು ಬಂದಿದ್ದರೆ ಆ ಒಂದು ಪರೀಕ್ಷಣವನ್ನ ನಾವು ಮುಖ್ಯವಾಗಿ ವಿಶ್ವಸನೀಯವಾಗಿರ್ತಕ್ಕಂಥ ಪರೀಕ್ಷಣ ಅಂತ ಹೇಳ್ತೀವಿ. A test score is called as reliable when we have reason for believing the scores to be stable and trustworthy. So it has to exhibit the reality, means there must be reason for believing something. The score should be always stable and trustworthy. They should not go for the wide gap between the one attempt and the next attempt, or the first test or the second test, or first trial or the second trial. ಯಾವುದೇ ಒಂದು ಪರೀಕ್ಷಣವನ್ನು ನಾವು ನಡೆಸಿದೆವಪ್ಪ ಅಂತಂದ್ರೆ
ಅಲ್ಲಿ ಮೊದಲನೇ ಪ್ರಯತ್ನ, ಎರಡನೇ ಪ್ರಯತ್ನ, ಪರೀಕ್ಷೆ, ಪುನರ್ ಪರೀಕ್ಷೆ, ಮೂರನೇ ಪುನರ್ ಪರೀಕ್ಷೆ, ಇದೆಷ್ಟೇ ನಾವು ಪುನರ್ ಪರೀಕ್ಷೆಗಳನ್ನು ಮಾಡಿದ್ರು ಕೂಡ ಆ ಒಂದು ಫಲಿತಾಂಶದ ಅಂಕಗಳಲ್ಲಿ ವ್ಯತ್ಯಾಸ ಆಗಬಾರ್ದು. Then we can say that there should not be any kind of the wide variation amongst the scores obtained by the students or scores obtained in that particular test. They must be trustworthy always. They must be believed and they must be stable. They must yield always a fixed type of the scores. Understand? ಅಂದ್ರೆ ಅದು ನಂಬಿಕೆಗೆ ಅರ್ಹವಾಗಿರ್ತಕ್ಕಂತಹ ಪರೀಕ್ಷಣ ಆಗಿರ್ಬೇಕು ಅನ್ನತಕ್ಕಂಥದ್ದು. ಓಕೆ, ಸೊ ವಿಶ್ವಸನೀಯತೆ ಅಂದ್ರೆ ಯಾವಾಗಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಅದನ್ನ ಅಳತೆ ಮಾಡಿದ್ರು ಕೂಡ ಬರ್ತಕ್ಕಂಥ ಫಲಿತಾಂಶ ಅಥವಾ ಪ್ರಾಪ್ತಾಂಕಗಳು, ಅಂಕಗಳು ಅವು ಒಂದೇ ಆಗಿರ್ಬೇಕಾಗ್ತೈತಿ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, so we can go for some of the other things as well. Stability and trustworthiness depend upon the degree to which the score is an index of time reliability is free from all sorts of the chance of errors. ಈ ಒಂದು ಸ್ಟೆಬಿಲಿಟಿ ಮತ್ತು ಅಂದರೆ ಸ್ಥಿರತೆ ಮತ್ತು ನಂಬಿಕೆಗೆ ಅರ್ಹವಾಗಿರ್ತಕ್ಕಂತಹ ಒಂದು ಅಂಕಗಳು ಅವುಗಳು ಏನನ್ನು ಸೂಚಿಸುತ್ತವೆ ಅಂದ್ರೆ, ಅಥವಾ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ವೇಳೆಯ ವಿಶ್ವಸನೀಯತೆಯನ್ನು ಒಳಗೊಂಡಿದೆ. ಈಗ ಉದಾಹರಣೆಗೆ ಒಂದು ಪರೀಕ್ಷಣವನ್ನ ನಡೆಸ್ತೀವಿ ನಾವು, ಇಮಿಡಿಯೇಟ್ ಆಗಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಅರ್ಧ ತಾಸು ಬಿಟ್ಟು ಅಂತ ತಿಳ್ಕೊಳ್ರಿ. ಆ ಪರೀಕ್ಷಣವನ್ನ ನಡೆಸಿದ್ರಂದ್ರೆ ಎರಡೂ ಪರೀಕ್ಷಣದ ಅಂಕಗಳನ್ನ ನಾವು ಗಮನಿಸಿದಾಗ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿ ಬಂದಿದ್ರೆ ಅವಾಗ ಏನಂತ ಹೇಳ್ತೀವಿ ನಾವು, ಇಟ್ ಈಸ್ ಎ ರಿಲಯಬಲ್ ಒನ್. ಅಲ್ಲಿ ವೇಳೆಯನ್ನು ಕೊಟ್ಟಿದ್ದೀರಿ, ಅದನ್ನೇ ನೀವು ನಾಳೆ ಕೊಟ್ರೆ ಅಂದ್ರೆ ಏನಾಗ್ಬಿಡ್ತೈತಿ, ಡೆಫಿನೆಟ್ಲಿ ದ ಸ್ಟೂಡೆಂಟ್ಸ್ ಮಚ್ ಸ್ಕೋರ್ ಹೈಯರ್ ಇನ್ ದಿ ಸೆಕೆಂಡ್ ಅಟೆಂಪ್ಟ್ ಇಫ್ ಯು ಕಂಡಕ್ಟ್ ದಿ ಸೇಮ್ ಕ್ವಶನ್ ಪೇಪರ್ ಟೆಸ್ಟ್ ಟುಮಾರೋ ಆಸ್ ವೆಲ್. ಸೊ ದೇರ್ಫೋರ್ ದ್ಯಾಟ್ ವಿಲ್ ಬಿ ಎ ಚಾನ್ಸ್ ಆಫ್ ಎರರ್. ಆ ಸಂದರ್ಭಗಳಲ್ಲಿ ಹಲವಾರು ದೋಷಗಳು ಉಂಟಾಗೋದಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ವಿದ್ಯಾರ್ಥಿ ಗೊತ್ತಿರುತ್ತೆ ನಾಳೆ ಹೋಗಿ ಇನ್ನೊಂದು ಪರೀಕ್ಷಣವನ್ನ ನಡೆಸ್ತಾರೆ, ಅಥವಾ ಅವನು ಅವೇರ್ ಆಗಿಬಿಟ್ಟಿರ್ತಾನೆ. ಇನ್ನೊಬ್ರು ಕೂಡ ಪರೀಕ್ಷೆ ಮುಗಿದ ನಂತರ ಅವನು ಏನ್ ಮಾಡಿರ್ತಾನೆ, ಚರ್ಚೆ ಮಾಡಿರ್ತಾನೆ. ಸೂನ್ ಆಫ್ಟರ್ ದಿ ಫಸ್ಟ್ ಅಟೆಂಪ್ಟ್ ಡೆಫಿನೆಟ್ಲಿ ದ ಸ್ಟೂಡೆಂಟ್ ವಿಲ್ ಗೋ ಫಾರ್ ಥಿಂಕಿಂಗ್ ಅಬೌಟ್ ದ ಆನ್ಸರ್ ಆಫ್ all the question items, and also he might discuss with his friends as well, so that he is more aware and tomorrow he will obtain the very good results. Therefore there is a chance of error. So ಇದಕ್ಕೆ ಒಂದು ಟೈಮ್ ರಿಲಯಬಿಲಿಟಿನೂ ಕೂಡ ಏನಾಗಿರ್ತೈತಿ, ಅವನು ಗಳಿಸಿದಂತಹ ಮಟ್ಟ, the degree of result or the score, it will be much higher if it is conducted in the next day. ಮರುದಿನ ಅದನ್ನ ಕಂಡಕ್ಟ್ ಮಾಡಿದ್ರೆ ಅಂದ್ರೆ ಆ ಪರೀಕ್ಷಣವನ್ನ certainly the result output will be much higher compared to that of the first test. Therefore chance of error will be very much higher. ಇಲ್ಲಿ ದೋಷ ಉತ್ತಮ ಅಂಕಗಳನ್ನು ಪಡೆದಿರ್ತಾನೆ, ಆದ್ರೆ ದೋಷ ಏನಾಗಿರ್ತೈತಿ, ಹೆಚ್ಚಾಗಿರ್ತೈತಿ. ಅದೇ ವಿದ್ಯಾರ್ಥಿನ ಆಕೆ ಒಂದು 5 ನಿಮಿಷ ಬಿಟ್ಟು ಎಲ್ಲಿ ಹೊರಗೆ ಹೋಗ್ಲಾರ್ದೆ ಅಲ್ಲೇ ನಾವು ಇನ್ನೊಮ್ಮೆ ರೀಟೆಸ್ಟ್ ಅನ್ನ ಮಾಡಿದ್ರಂದ್ರೆ ಆ ವಿದ್ಯಾರ್ಥಿ ಏನು ಆಗದೆ ಅದೇ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಯ ಫಲಿತಾಂಶಗಳನ್ನ, ಅಂಕಗಳನ್ನ ಪಡಿತಾ ಹೋಗ್ತಾನೆ. ಇಫ್ ಯು ಕಂಡಕ್ಟ್ ಇಟ್ ಆಫ್ಟರ್ 5 minutes and 10 minutes without giving a much time over it, and then the scores obtained in the first attempt and the second attempt, in both the cases, and in the test and retest method, definitely the scores will be always trustworthiness. There the index of the time reliability is also playing important role to rule out free from chance of error. Okay, so ಹೀಗಾಗಿ ನಾವು ವೇಳೆಯ ವಿಶ್ವಸನೀಯತೆಯ ಸೂಚ್ಯಾಂಕವನ್ನು ನಾವು ಇಲ್ಲಿ ಆ ಒಂದು ಅಂಕ ಗಳಿಕೆಯ ಮಟ್ಟ, ಕಡಿಮೆ ಅಂಕ ಬಂದಿದೆಯೋ ಹೆಚ್ಚಿಗೆ ಬಂದಿದೆಯೋ, ಸೊ ಇದು ಕೂಡ ಪಾತ್ರವನ್ನ ವಹಿಸ್ತದೆ. Therefore reliability can be defined as the degree of consistency between the two measurements of the same thing. Two measurements, consistency of the two measurements of the same thing. Yes, I have taken the only one question paper test, and so that if you conduct it, okay,
on the students, okay, without giving the gap of the same students, 2 attempts for 2 attempts, then the degree of consistency of the 2 tests, if they are the same, if they are the similar, if they are very much closer, then we can say that that test definitely exhibit the reliability. ಆ ಒಂದು ಪರೀಕ್ಷಣವು ವಿಶ್ವಸನೀಯತೆಯನ್ನು ಹೊಂದಿದೆ ಅಂತ ಹೇಳ್ಬಹುದು. Grunland and Lin in the year 1995, because I have explained most of the things, they are recurring here so that I won't go for much explanation here. According to Grunland and Lin in the year 1995, reliability refers to the consistency of measurement. Okay, ಈ ವಿಶ್ವಸನೀಯತೆಯು ಅಳತೆಯ ಒಂದು ಸ್ಥಿರತೆಗೆ ಸಂಬಂಧಪಟ್ಟಂತಾಗಿದೆ ಅಥವಾ ಸೂಚಿಸುತ್ತದೆ, ಸ್ಥಿರತೆಯನ್ನು ಸೂಚಿಸುತ್ತದೆ. That is how consistent test scores or other evaluation results. ಒಂದು ಪರೀಕ್ಷಣದ ಪ್ರಾಪ್ತಾಂಕಗಳು ಅಥವಾ ಫಲಿತಾಂಶದ ಅಂಕಗಳು ಅಥವಾ ಮೌಲ್ಯಮಾಪನದ ಫಲಿತಾಂಶಗಳು ಯಾವ ರೀತಿ ಒಂದು ಸ್ಥಿರತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಈ ಒಂದು ಅಳತೆ ತಿಳಿಸುತ್ತದೆ. Okay, these are from one measurement to the another measurement. One measure, if the whatever the item you have bought it for the 1 kg sugar in from one trader, from one shop, if you go and check it, verify it with the another instrument of the measuring, if it measures 1 kg, then we can easily say that this test, both the tests are exhibiting the what we call as reliability. ಅರ್ಥಾತ್ತಲ್ಲ ಹೇಳಿದ್ದು ಅಂದ್ರೆ ಒಂದು ಅಥವಾ ಇನ್ನೊಂದು ಅಳತೆಯನ್ನು ಮಾಡಿದ್ರೂ ಕೂಡ ಫ್ರಮ್ ಒನ್ ಮೇಜರ್ಮೆಂಟ್ ಟು ದ ಅನದರ್ ಮೇಜರ್ಮೆಂಟ್. ನಿಮ್ದು 1 kg ಮೇಜರ್ಮೆಂಟ್ ಒಂದ್ ಅಂಗಡಿಯವನ್ನ ಅಲ್ಲಿ ಇತ್ತಪ್ಪ ಅಂದ್ರೆ ಇನ್ನೊಂದು ಅಂಗಡಿಯವನಲ್ಲಿ ಅದು 1 kgನೇ ಇರುತ್ತೆ. Measurement is the standardized one. So therefore, if you purchase 1 kg of sugar in one trader, and if you go and check it with this very next trader, it will also the similar type of the measurement that you will obtain it. ಅದೇ ರೀತಿಯಾಗಿರ್ತಕ್ಕಂತಹ ಅಲ್ಲಿ ಫಲಿತಾಂಶವನ್ನ ನೀವು ಪಡಿತೀರಿ, ಅಲ್ಲಿನೂ ಕೂಡ 1 kg ಬರ್ತಾ ಇದೆ. ಅವಾಗ ನಾವೇನ್ ಹೇಳ್ತೀವಿ, ಮೌಲ್ಯಮಾಪನದ ಓಕೆ ಅಥವಾ ಪರೀಕ್ಷಣದ ಫಲಿತಾಂಶಗಳು ಒಂದೇ ಆಗಿದೆ ಅಂತ ಹೇಳ್ತೀವಿ. ಇದನ್ನ ಗ್ರನ್ಲಾಂಡ್ ಮತ್ತು ಲಿನ್ ಅವರು ಹೇಳಿದ್ದಾರೆ. ಸೊ ದೆನ್ ಮೂವ್ ಆನ್ ಟು C.V. Good. C.V. Good has defined reliability as the worthiness with which a measuring device measures something, the degree to which a test or other instrument of evaluation measures consistently whatever it does in fact measure. ಯೋಗ್ಯವೆನಿಸುವ ಅಳತೆಯ ಸಾಧನವು ಒಂದು ಪರೀಕ್ಷಣ ಅಥವಾ ಇನ್ನೊಂದು ಮೌಲ್ಯಮಾಪನದ ಸಾಧನದ ಮಟ್ಟವನ್ನು ಯಾವ ಸಂಗತಿಯನ್ನು ಸ್ಥಿರವಾಗಿ ಅಳೆಯುವುದೋ ಅದು ವಿಶ್ವಾಸಾರ್ಹವಾದಂತಹ ಪರೀಕ್ಷಣವಾಗಿದೆ ಅಂತ C.V. Good ಅವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಲೆಟ್ us move on to the some of the examples in relation to this one of here. ಉದಾಹರಣೆಯನ್ನ ಗಮನಿಸೋಣ ಇಲ್ಲಿ. ಒಂದು, we administered an achievement test on group A and found a mean score of 55. ಒಂದು ಸಾಫಲ್ಯ ಅಥವಾ ಸಾಧನಾ ಪರೀಕ್ಷೆಯನ್ನ ಗ್ರೂಪ್ ಎ, ಗುಂಪು ಎಗೆ ನಾವು ನಿರ್ವಹಣೆ ಮಾಡ್ತೀವಿ. After the evaluation procedure, we have calculated and found that mean of the score is 55. ಮೌಲ್ಯಮಾಪನದ ಪ್ರಕ್ರಿಯೆ ನಂತರ ಆ ಒಂದು ಗ್ರೂಪ್ ಎಗೆ ಏನಿದೆ ಅದರ ಸರಾಸರಿಯನ್ನ ನಾವು ಲೆಕ್ಕಾಚಾರ ಮಾಡಿದಾಗ ಅದು ಯಾವ ಅಂಕಗಳನ್ನ ನೀಡಿದೆ ಅಂದ್ರೆ 55 ಬಂದಿದೆ ಅಂತ ತಿಳ್ಕೊಳ್ಳೋಣ. ಆ ಗುಂಪು ಎದ ಸರಾಸರಿ 55. Say example, after the evaluation, group A's mean score is 55. This is one thing. And next, again after 3 days, if we administered the same test on group A and found a mean score of 55.
3 ದಿನಗಳ ನಂತರ ಅದೇ ಪರೀಕ್ಷೆನ ಅದೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಗುಂಪು ಹೀಗೆ ನಿರ್ವಹಣೆ ಮಾಡಿದಾಗ ನಮಗೆ ಸರಾಸರಿ 55 ಬಂದಿದೆ ಅಂದ್ರೆ ಅದರ ಅರ್ಥ ಏನು? The test is reliable. Understand my point? Initially, we are administering the test on group A and obtain the mean score of 55. After 3 days, the same test in the same question paper will be administered the same group A, and after the evaluation procedure, definitely we will get 55 mean score of 55 means the first attempt and in the second attempt both are 55 and 55, they are exactly same. So then sometimes it is impossible actually. Understand my point? ಕೆಲವೊಂದು ಸಂದರ್ಭದಲ್ಲಿ 55 ಎಷ್ಟು accurate ಬರಕ್ ಸಾಧ್ಯನೇ ಇಲ್ಲ. This is practically impossible, but for understand sometimes you may get 54.37 or sometimes 56 also, sometimes 57 or sometimes 53, but they must be very closer enough to one test to the another test. Then we can say that it exhibiting the characteristic of that particular test, exhibiting the characteristics of reliability. ಆ ಒಂದು ಪರೀಕ್ಷೆ ನಾವು ವಿಶ್ವಸನೀಯತೆಯನ್ನ ಹೊಂದಿದೆ ಅಂತ ಹೇಳ್ತೀವಿ. ಆದ್ರೆ ವಾಸ್ತವವಾಗಿ ಹೇಳ್ಬೇಕಂದ್ರೆ ಮೊದಲನೇ ಟೆಸ್ಟ್ ನಲ್ಲಿ 55 ಎಲ್ಲರದು ಸೇರಿ ಸರಾಸರಿ ಅಂತ ಹೇಳ್ತಾರೆ ಗುಂಪಿದ್ದು. ಎರಡನೇ ಟೆಸ್ಟ್ ಎಲ್ಲರದು ಸೇರಿ ಸರಾಸರಿ ಅಂತ ಹೇಳ್ತಾರೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದ್ರಲ್ಲಿ 55 ಸರಾಸರಿ ಬಂದಿದೆ, ಎರಡನೇದೈದಲೆ 55 ಸರಾಸರಿ ಬಂದಿದೆ. ಇಷ್ಟು ಅಕ್ಯುರೇಟ್ ಬರೋದು ಯಾವಾಗ್ಲೂ ಕೂಡ ಪ್ರಾಯೋಗಿಕವಾಗಿ ಸಾಧ್ಯ ಇಲ್ಲ. ಓಕೆ, ನಾವು ಸೈದ್ಧಾಂತಿಕವಾಗಿ ಏನ್ ಹೇಳ್ಬೋದು, ಎಕ್ಸಾಕ್ಟ್ ಆಗಿರ್ಬೇಕಂತ ಹೇಳ್ತೀವಿ, ಬಟ್ ಇನ್ ಪ್ರಾಕ್ಟಿಕಲಿ ವಿಲ್ ಗೆಟ್ ವೆರಿ ಮಚ್ ಕ್ಲೋಸರ್ ಒನ್, ಸೋ ದಟ್ ಈಗ 55 ಬಂದಿದೆ ಅಂದ್ರೆ ಮೊದಲನೇದ್ರಲ್ಲಿ, ಎರಡನೇದ್ರಲ್ಲಿ 54 ಬರ್ಬೋದು, ಮೂರನೇದ್ರಲ್ಲಿ 56 ಬರ್ಬೋದು. If the scores are very closer to the initial output of the score, then we can say that their level of the reliability is very much but closer. Okay, it is more believable. Okay, it is worthy score. So in this way we can make the interpretation. In the second example, we'll move on to the second example. It indicates that the measuring instrument, that is achievement test, is providing a stable or dependable result. It is a dependable. Why it is dependable? Again, it all dependent on the second test itself. So therefore, even after that, it is a stable. It all dependent on the how the students write in that particular test, how they give the responses. Understand my point? So after the evaluation, we will get the same result, and therefore we can very easily declare that both the tests are reliable tests. Okay, on the other hand, if in the second measurement the test provides a mean score around 77, then we can say that the test score are not consistent. ಓಕೆ, ಇನ್ನೊಂದು ಕಡೆ 55ರ ಬದಲಾಗಿ ಎರಡನೇ ಹಂತದಲ್ಲಿ ಇನ್ ದಿ ಸೆಕೆಂಡ್ ಅಟೆಂಪ್ಟ್, ಇಫ್ ದ ಮೀನ್ ಆಫ್ ದ ಸ್ಕೋರ್ ಆಫ್ ದಿ ಸೇಮ್ ಗ್ರೂಪ್ ಎ, ಇಫ್ ಇಟ್ ಶೋಸ್ 77, ಸಾರಿ, then we can say that the test score are not consistent. ಅಂದ್ರೆ ಅಲ್ಲಿ ಬಂದಿರತಕ್ಕಂತಹ ಫಲಿತಾಂಶದ ಅಂಕಗಳು ಏನಿರೋದಿಲ್ಲ, ಸ್ಥಿರವಾಗಿರುವುದಿಲ್ಲ. ಅವಾಗ ಏನಂತ ಹೇಳ್ತೀವಿ ನಾವು, that particular test is not at all reliable. Okay, because it is impossible to immediately jump into the higher score. Where is 55? Where is 77? Understand? Even if you can make it something else like 58, we can agree. Even up to 60, no problem. We can accept it. Understood? Wide variations should not happen. ಅದಕ್ಕೆ ನಿಮ್ದು ಪರೀಕ್ಷೆಗೆ ಕೆಲವೊಮ್ಮೆ ರಿವ್ಯಾಲ್ಯೂಯೇಷನ್ ಹಾಕ್ತೀರಿ, ಹೌದಾ? ಕೆಲವೊಮ್ಮೆ 55 ಬಂದಾಗ ರಿವ್ಯಾಲ್ಯೂಯೇಷನ್ ನಲ್ಲಿ ಇಫ್ ಇಟ್ ಎಕ್ಸೀಡ್ಸ್ ಮೋರ್ ದೆನ್ 65, 10 ಮಾರ್ಕ್ಸ್ ಗಿಂತ ಹೆಚ್ಚು ಹೋಗ್ತಪ್ಪ ಅಂತಂದ್ರೆ ಅದು ರಿಲಯಬಲ್ ಅಲ್ಲ. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಯಾವಾಗ್ಲೂ ಕೂಡ the scores whatever you have obtained in the first time,
that should be very closer to the second time. So then, though we are not getting exactly practically, okay, ಪ್ರಾಯೋಗಿಕವಾಗಿ ಇದು ಸಾಧ್ಯ ಇಲ್ಲ ಇದ್ರೂ ಕೂಡ ನಾವು ಅದಕ್ಕೆ ಹತ್ತಿರವಾದ ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದು. ಓಕೆ, ಸೊ ಅದಕ್ಕೆ ಈ ಅಂಶಗಳನ್ನ ನೀವು ಗಮನದಲ್ಲಿ ಇಡಬೇಕಾಗ್ತದೆ. ಅದಕ್ಕೆ ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೌಂಟಿಂಗ್ ನಲ್ಲಿ ತಪ್ಪಿರಬಹುದು, ಕೆಲವೊಂದು ಸಂದರ್ಭದಲ್ಲಿ ಅರ್ಥಾತ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇದು ಏನೋ sometimes the teacher evaluator or the evaluator forgotten to give the marks also. Sometimes they fail to make the totaling also. Even though he is making the totaling, there must be some erroneous things, counting errors could be happened there also. ಈಗ ಮೌಲ್ಯಮಾಪನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳಿಗೆ ಅಂಕಗಳನ್ನ ಕೊಟ್ಟಿದ್ದೇ ಇರಬಹುದು, ಅಥವಾ ಎಲ್ಲಾ ಟೋಟಲ್ಗಳನ್ನೇ ಸರಿಯಾಗಿ ಮಾಡದೇ ಇರಬಹುದು, ಕೆಲವೊಮ್ಮೆ ಒಂದೊಂದು ಮರ್ತಿರಬಹುದು ಕೌಂಟಿಂಗ್ ನಲ್ಲಿ, ಏನಾಗಿದೆಯೋ ಗೊತ್ತಿಲ್ಲ ಅದಕ್ಕೆ. ಬಟ್ ಇಟ್ ಶುಡ್ ಎಕ್ಸಿಬಿಟ್ ದಿ ಸೇಮ್ what we call as these errors should not happen in the reliable one. Understand my point? Then we shall move on to some of the methods of the what we call as reliability. ಈ ಒಂದು ವಿಶ್ವಸನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಿಧಾನಗಳನ್ನ ನೋಡೋಣ ನಾವು. ಸೊ ಯಾವ್ಯಾವ ವಿಧವಪ್ಪ ಅಂತಂದ್ರೆ, the first one is 4 methods of determining the reliability coefficient. ವಿಶ್ವಸನೀಯತೆಯ ಗುಣಾಂಕ, ಓಕೆ, ಅಥವಾ ಸಹ ಗುಣಾಂಕ, ಯಾವ ಇವುಗಳನ್ನ ನಾವು ಕಂಡು ಹಿಡಿಬೇಕಾದ್ರೆ, ಲೆಕ್ಕಾಚಾರ ಮಾಡಬೇಕಾದ್ರೆ 4 ವಿಧಾನಗಳಿದಾವೆ. ವಿಶ್ವಸನೀಯತೆ ಸಹ ಸಂಬಂಧ ಗುಣಾಂಕ ಅಥವಾ ಸಹ ಗುಣಾಂಕ. ಮೊದಲೇದು ಟೆಸ್ಟ್ ರೀಟೆಸ್ಟ್ ಮೆಥಡ್, ಪರೀಕ್ಷೆ ಪುನರ್ ಪರೀಕ್ಷೆ ವಿಧಾನ. ಎರಡನೇದು ಇಕ್ವಿವೆಲೆಂಟ್ ಫಾರ್ಮ್ಸ್ ಆರ್ ಪ್ಯಾರಲಲ್ ಫಾರ್ಮ್ಸ್ ಮೆಥಡ್, ಓಕೆ, ಸಮಾಂತರ ರೂಪದ ವಿಧಾನ. ಎರಡನೇದು ಸಮಾಂತರ ರೂಪದ ವಿಧಾನ. The third one is split half method, ಓಕೆ ಓಕೆ, ಸಮ ಅರ್ಧ ವಿಧಾನ, ಓಕೆ, ಸಮ ಅರ್ಧ ವಿಧಾನ. ಅಥವಾ ಇದಕ್ಕೆ ಇನ್ನೊಂದು ರೀತಿಯಾಗಿನೂ ಕೂಡ ಕೆಲವೊಮ್ಮೆ ಹೇಳ್ತಿರ್ತಾರೆ, ಸಮದ್ವಿಭಾಗ ಕ್ರಮ ಅಥವಾ ಅರ್ಧ ಕ್ರಮ, ಸಮದ್ವಿಭಾಗ ಕ್ರಮ ಅಥವಾ ಅರ್ಧ ಕ್ರಮ. ಸೊ ನಾಲ್ಕನೇದು ತಾರ್ಕಿಕ ಸಮಾನತೆಯ ವಿಧಾನ, ಓಕೆ, rational equivalence method. Rational, it is also called as Cooder-Richardson method. Cooder-Richardson method ಅಂತನೂ ಕೂಡ ನಾವು ಹೇಳ್ತೀವಿ. rational equivalence, ತಾರ್ಕಿಕ ಸಮಾನತೆ ವಿಧಾನ. ಓಕೆ, ಸೊ ಇಷ್ಟು 4 ವಿಧಾನಗಳನ್ನ ನಾವು ಬಳಸಿ ಏನ್ ಮಾಡ್ತೀವಿ, ನಾವು ವಿಶ್ವಸನೀಯತೆಯನ್ನ ಕಂಡು ಹಿಡಿತೀವಿ. By using all these 4 methods, usually we are going to finding out the reliability coefficient on which we are interpreting the results of that particular test. Okay, with this, my dear students, today you have to join again after this session immediately. ಈ ಒಂದು ಅವಧಿ ಮುಗಿದ ತಕ್ಷಣ ನೀವು ಮತ್ತೆ ಜಾಯಿನ್ ಆಗಿ ಮತ್ತೆ ನಾವು ಕಂಟಿನ್ಯೂ ಮಾಡೋಣ. We will take it some time to complete this rest of the portion. Understand my point? So dear students, we have covered the meaning and the definitions of the reliability, okay, and some of the examples and characteristics features of the reliability, and also we have listed the 4 types or 4 methods of the reliability quotient, which representing the to what extent the reliability of the test will be occurred. With this, I will wind up my session. Thank you, my dear learners. Thank you very much.